ನಮಸ್ತೆ ವೀಕ್ಷಕರೇ, ನಾನು ಇದನ್ನು ಅರ್ಧ ಕಪ್ ರಾಗಿ ಹಿಟ್ಟಿನಲ್ಲಿ ದಿಢೀರಾಗಿ ತುಂಬ ಸಾಫ್ಟ್ ಆದಂಥ ರುಚಿಯಾದಂಥ ಸ್ವೀಟ್ ಅಥವಾ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೇಗಿದ್ದರೂ ಬೇಸಿಗೆ ಕಾಲ ಶುರುವಾಗಿದೆ. ಈ ರೀತಿ ರಾಗಿ ಹಿಟ್ಟಿನಲ್ಲಿ ಸ್ವೀಟ್ ಮಾಡಿ ನೋಡಿ, ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ದೇಹ ಕೂಡ ತಂಪಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ರಾಗಿ ಹಿಟ್ಟಿನಲ್ಲಿ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ 2 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ. ನೋಡಿ, ಈಗ ರುಬ್ಬಿರುವಂಥ ತೆಂಗಿನಕಾಯಿ ಮಿಶ್ರಣ ರೆಡಿಯಾಗಿದೆ. ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ ಜರಡಿ ಇಟ್ಟಿದ್ರೆ ಈ ರೀತಿ ಒಂದು ಬಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬಿರುವಂಥ ಮಿಶ್ರಣ ಹಾಕ್ಕೊಳ್ಳಿ. ನೀವಿಲ್ಲಿ ಬಟ್ಟೆ ಉಪಯೋಗಿಸಲ್ಲ ಅಂತಂದರೆ ಡೈರೆಕ್ಟಾಗಿ ಈ ರೀತಿ ತೆಂಗಿನಕಾಯಿ ಮಿಶ್ರಣನ ಜರಡಿ ಮಾಡ್ಕೋಬಹುದು. ಈಗ ಈ ಬಟ್ಟೆನ ಈ ರೀತಿ ನಿಧಾನಕ್ಕೆ ಹಿಂಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಬಟ್ಟೆ ಉಪಯೋಗಿಸೋದ್ರಿಂದ ತೆಂಗಿನ ಹಾಲನ್ನು ಬೇಗ ಸಪ್ರೇಟ್ ಮಾಡ್ಕೋಬಹುದು. ಹಾಗಾಗಿ ನಾನಿಲ್ಲಿ ಬಟ್ಟೆ ಉಪಯೋಗಿಸ್ಕೊಂಡಿದ್ದೀನಿ. ಈ ರೀತಿ ಬಟ್ಟೆನ ಚೆನ್ನಾಗಿ ಹಿಂಡಿಟ್ಕೊಂಡ್ರೆ ಸಾಕು, ತೆಂಗಿನ ಹಾಲೆಲ್ಲ ಪಾತ್ರೆಗೆ ಇಳ್ಕೊಳ್ಳುತ್ತೆ. ಹಾಗೆ ಈ ಉಳಿದಿರುವಂಥ ತೆಂಗಿನಕಾಯಿ ಮಿಶ್ರಣನ ಇನ್ನೊಂದು ಸರಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಳ್ಳಿ. ಆವಾಗ ತೆಂಗಿನ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಸ್ವೀಟ್ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಈಗ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿದರೆ ನಾನಿಲ್ಲಿ ಒಂದು 8 ಗೋಡಂಬಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕೋದು ಇಲ್ಲಿ ಆಪ್ಷನಲ್, ರುಚಿ ಹೆಚ್ಚಾಗುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ. ಬೇಕಿದ್ದರೆ ಉಪಯೋಗಿಸಿ, ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ನೋಡಿ, ಈಗ ಮತ್ತೆ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಬಟ್ಟೆಗೆ ಹಾಕಿ ಮತ್ತೆ ಅದೇ ರೀತಿ ಶೋಧಿಸ್ಕೊಳ್ಳಿ. ಆವಾಗ ತೆಂಗಿನ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಈಗ ನಾನಿಲ್ಲಿ ಈ ಮಿಶ್ರಣಕ್ಕೆ ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜರಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಮಿಶ್ರಣದಲ್ಲಿ ಗಂಟುಗಳಾಗೋದಿಲ್ಲ ಅಂತಷ್ಟೇ. ನೀವಿಲ್ಲಿ ಬೇಕನ್ಸಿದ್ರೆ ಒಂದು ಬಟ್ಲಿಗೆ ಸಪ್ರೇಟಾಗಿ ರಾಗಿ ಹಿಟ್ಟನ್ನು ತೆಗೆದಿಟ್ಕೊಂಡು ನಂತರ ತೆಂಗಿನ ಹಾಲನ್ನು ಮಿಕ್ಸ್ ಮಾಡಿಟ್ಕೊಳ್ಳಿ. ಗಂಟುಗಳಾಗಬಾರ್ದು, ಆ ರೀತಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು. ಈಗ ನೋಡಿ, ಜರಡಿನ ನಿಧಾನಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ರಾಗಿ ಹಿಟ್ಟಿನ ಮಿಶ್ರಣದಲ್ಲಿ ಸ್ವಲ್ಪ ಕೂಡ ಗಂಟುಗಳಾಗಿಲ್ಲ, ಆ ರೀತಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಈಗ ಈ ರಾಗಿ ಹಿಟ್ಟು ಮತ್ತು ತೆಂಗಿನ ಹಾಲಿನ ಮಿಶ್ರಣ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಉಪಯೋಗಿಸ್ಕೊಳ್ಳೋಣ. ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಗೆ 3/4 ಕಪ್ಪಷ್ಟು ಬೆಲ್ಲ ಹಾಕಿದರೆ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿರ್ತೀರಾ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಬೆಲ್ಲ ಉಪಯೋಗಿಸ್ಕೊಳ್ಳಿ. ಈಗ ಬೆಲ್ಲ ನೀರಿನಲ್ಲಿ ಕರಗಬೇಕು, ಅಲ್ಲಿವರೆಗೂ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿಟ್ಕೊಳ್ಳಿ. ಬೆಲ್ಲ ಕರಗಿದ್ರೆ ಸಾಕು, ತಕ್ಷಣವೇ ತೆಗೆದಿಟ್ಕೊಳ್ಳಿ. ಈಗ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಆವಾಗ ಬೆಲ್ಲದಲ್ಲಿ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ. ನಂತರ ತಕ್ಷಣವೇ ಮಾಡಿಟ್ಟಂಥ ರಾಗಿ ಹಿಟ್ಟು ಮತ್ತು ತೆಂಗಿನ ಹಾಲಿನ ಮಿಶ್ರಣ ಹಾಕ್ಕೊಂಡಿದ್ದೀನಿ. ಈಗ ಉರಿನ ಮೀಡಿಯಂ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆ ಇಟ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ. ಬೇಗ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ ಮತ್ತು ಗಂಟುಗಳಾಗುತ್ತೆ. ಹಾಗಾಗಿ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ನೋಡಿ, ಈಗ ಮಿಶ್ರಣ ಗಟ್ಟಿ ಆಗಲಿಕ್ಕೆ ಶುರುವಾಗ್ತಾ ಇದೆ. ಅಕಸ್ಮಾತ್ ಗಂಟುಗಳಾಗಿದ್ದರೆ ಒಡೆದು ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ. ನೋಡಿ, ಮಿಶ್ರಣ ಬೇಗ ಗಟ್ಟಿ ಆಗಲಿಕ್ಕೆ ಶುರುವಾಗ್ತಾ ಇದೆ. ಕೊನೆಯದಾಗಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ತುಪ್ಪ ಹಾಕ್ಲಿಕ್ಕೆ ಹೋಗಬೇಡಿ, ಕೇವಲ 1 ಚಮಚ ಅಷ್ಟೇ ತುಪ್ಪ ಉಪಯೋಗಿಸ್ಕೊಳ್ಳಿ. ಹಾಗೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ನೋಡಿ, ಸ್ವೀಟ್ ಮಿಶ್ರಣ ಈ ರೀತಿ ಪ್ಯಾನ್ ಬಿಡಲಿಕ್ಕೆ ಶುರುವಾಗುತ್ತೆ ಮತ್ತು ಸ್ವೀಟ್ ಮಿಶ್ರಣ ಗಟ್ಟಿಯಾಗುತ್ತೆ. ಹಾಗೆ ನೋಡಿ, ಇಲ್ಲಿ ಹೊಳೆಲಿಕ್ಕೆ ಶುರುವಾಗುತ್ತೆ. ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನಂತರ ನೀವು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೋಬಹುದು. ಈಗ ನೋಡಿ, ರಾಗಿ ಹಿಟ್ಟಿನ ಮಿಶ್ರಣದಲ್ಲಿ ಯಾವ ರೀತಿ ಶೈನಿಂಗ್ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ಪ್ಯಾನ್ ಕೂಡ ಬಿಟ್ಟಿದೆ. ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಮಾಡಿಟ್ಟಂಥ ಈ ಸ್ವೀಟ್ ಮಿಶ್ರಣನ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದೇ ಸಮನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ. ನಂತರ ಈ ಸ್ವೀಟ್ನ ತಣ್ಣಗಾಗಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ. ನೀವು ಫ್ರಿಜ್ಜಲ್ಲಾದರೂ ಇಟ್ಟು ತಣ್ಣಗೆ ಮಾಡ್ಕೋಬಹುದು ಅಥವಾ ಹೊರಗಡೆ ಇಟ್ಟು ಕೂಡ ತಣ್ಣಗೆ ಮಾಡ್ಕೋಬಹುದು. ಈಗ ಒಂದು 5 ನಿಮಿಷ ಫ್ರಿಜ್ಜಲ್ಲಿಟ್ಟು ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ನೋಡಿ, ಈಗ ಸ್ವೀಟ್ ಚೆನ್ನಾಗಿ ತಣ್ಣಗಾಗಿದೆ. ತಕ್ಷಣವೇ ಫ್ರಿಜ್ಜಿಂದ ಹೊರಗಡೆ ಎತ್ತಿಟ್ಕೊಳ್ಳಿ. ಈಗ ನಿಧಾನಕ್ಕೆ ಚಾಕುಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬಹುದು. ನೋಡಿ, ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ. ನೀವು ಈ ಸ್ವೀಟ್ನ ರಾಗಿ ಹಿಟ್ಟಿನ ಹಾಲ್ಬಾಯಿ ಅಂತ ಕೂಡ ಅನ್ಬಹುದು. ಹಾಲ್ಬಾಯಿ ಯಾವ ರೀತಿ ಇರುತ್ತೆ ಅದೇ ರೀತಿ ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಪೀಸಸ್ಗಳು ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ತುಂಬಾ ರುಚಿಯಾಗಿರುತ್ತೆ ಮತ್ತು ಬಾಯಲ್ಲಿಟ್ಟರೆ ಕರ್ಗೋ ಹಾಗೆ ಇರುತ್ತೆ. ನೀವು ಫ್ರಿಜ್ಜಲ್ಲಾದರೂ ಇಟ್ಟು ತಿನ್ನಬಹುದು. ಫ್ರಿಜ್ಜಲ್ಲಿಟ್ಟರೆ ಒಂದು 3 ದಿನದ ತನಕ ಹಾಳಾಗೋದಿಲ್ಲ. ಯಾವಾಗ ಬೇಕು ಆವಾಗ ತಿನ್ನಬಹುದು. ನೋಡಿ, ಈಗ ಸ್ವೀಟ್ ರೆಡಿಯಾಗಿದೆ. ತುಂಬಾ ಸಾಫ್ಟಾಗಿರುತ್ತೆ, ಹಲ್ವಾ ರೀತಿಯಲ್ಲಿ ಬಂದಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಈಗ ಕಟ್ ಮಾಡಿಟ್ಟಂಥ ಈ ಸ್ವೀಟ್ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಕೇವಲ ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟಿದ್ರೆ ಸಾಕು, ಈ ರೀತಿ ತಟ್ಟೆ ತುಂಬ ಸ್ವೀಟ್ ಮಾಡ್ಕೋಬಹುದು. ನಾನು ಮೊದಲೇ ಹೇಳ್ದಾಗೆ ಬೇಸಿಗೆ ಕಾಲ ಶುರುವಾಗಿದೆ. ಈ ರೀತಿ ರಾಗಿ ಹಿಟ್ಟು ಮತ್ತು ಬೆಲ್ಲ ಉಪಯೋಗಿಸ್ಕೊಂಡು ಸ್ವೀಟ್ ಮಾಡೋದ್ರಿಂದ ದೇಹ ತಂಪಾಗಿಸುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಹಾಗೆ ಮಕ್ಕಳು ಮತ್ತೆ ಮತ್ತೆ ಕೇಳಿ ತಿಂತಾ ಇರ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಈಗ ಒಂದು ಸ್ವೀಟ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಕೇವಲ ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ದಿಢೀರಾಗಿ ತುಂಬ ಸಾಫ್ಟ್ ಆದಂಥ ರುಚಿಯಾದಂಥ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.